ಹೇ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದರೆ, ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಪ್ಲ್ಯಾನ್ ಮಾಡಿದ್ವಿ ಫುಡ್ ಫೆಸ್ಟಿವಲಿಗೆ ಹೋಗೋಣ ಅಂತ. ಅದಕ್ಕೆ ಈಗ ಸ್ಕೂಲ್ ಹತ್ರ ಬಂದಿದ್ದೇನೆ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಅವ್ರು ಇನ್ನೂ ಬರಲಿಲ್ಲ. ನಾನಂತರೂ ಸ್ಕೂಲ್ ಮುಂದೆ ಬಂದು ನಿಂತಿದ್ದೆ. ಇದೇ ನೋಡಿ ನಮ್ಮ ಸ್ಕೂಲ್, ಇದು ಟಾಪರ್ಸ್ ಇದು ಬೋರ್ಡ್. ಇಲ್ಲಿ ಸೈಡಲ್ಲಿ ರೋಡ್ ಉಂಟಲ್ಲ, ಇಲ್ಲಿ ಒಳಗೆ ಹೋದರೆ ನಮ್ಮ ಸ್ಕೂಲ್ ಬರ್ತದೆ. ಇದೇ ನೋಡಿ ನಮ್ಮ ಸ್ಕೂಲ್ ಬಂದಿದೆ. ನಾವಂತರೂ ಬಂದ್ವಿ. ಇಲ್ಲಿ ನೋಡಿ, ಇದೇ ನಮ್ಮ ಸ್ಕೂಲ್. ನೋಡಿ ಅಲ್ಲಿ ಬಂದಿದೆ ಸ್ಕೂಲ್. ಈಗ ಫ್ರೆಂಡ್ಸ್ ಬಂದ ಕೂಡಲೇ ನಾವು ಹೋಗೋದು ಫುಡ್ ಫೆಸ್ಟಿವಲಿಗೆ. ಫ್ರೆಂಡ್ಸ್ ಎಲ್ಲ ಬಂದರು. ನಾವೀಗ ಬಸ್ ಸ್ಟಾಪಲ್ಲಿ ಬಂದು ನಿಂತಿದ್ದೇವೆ, ಬನ್ಸ್ ಹಾಸ್ಟೆಲಲ್ಲಿ. ಈಗ ಬಸ್ ಬರೋ ತನಕ ಕಾಯಬೇಕು. ಇಲ್ಲಿದ್ದಾರೆ ನೋಡಿ ರಯಾನ್. ಬಸ್ ಬಂದ ಮೇಲೆ ಹೋಗೋದು. ಈಗ ಬಸ್ಸಲ್ಲಂತರೂ ಹೊರಟಿದ್ದೇವೆ. ಫೈನಲಿ ಫುಡ್ ಫೆಸ್ಟಿವಲಿಗಂತೂ ಬಂದ್ವಿ. ಆದರೆ ಇಲ್ಲಿ ಎಂಥ ಸ್ಕ್ಯಾಮ್ ಆದದ್ದು. ಎಂತ ಅಂದರೆ ಇನ್ಯಾವುದು ಶಾಪ್ ಸಹ ಓಪನೇ ಇಲ್ಲ. ಹಾಗೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ನವರೆಲ್ಲ. ನೋಡೋಣ ಯಾವ ಅಂಗಡಿ ಓಪನ್ ಇರುತ್ತೆ ಆ ಅಂಗಡಿಗೆ ಹೋಗಿ ಬಂದು ನಾವು ಇದು ನೋಡಿ ಚಾಕೋ ಸ್ಟಿಕ್ ಅಂತೆ, ಇದನ್ನ ತೊಗೊಂಡ್ವಿ. ಟೇಸ್ಟ್ ಮಾಡೋಣ ಅಂತ ಇದನ್ನ ತೊಗೊಂಡ್ವಿ. ಹಾಗೆ ಫುಡ್ ಫೆಸ್ಟಿವಲಲ್ಲಿ ಚಕ್ಕರ್ ಆಗ್ತಾ ಈಗ ನಾವೆಲ್ಲಿಗೆ ಬಂದದಂದರೆ ನಮಗೆ ಬಂದದ್ದು ಅಲ್ಲಿ ಸ್ಟೇಟ್ ಲೆವೆಲ್ ಹ್ಯಾಂಡ್ಬಾಲ್ ಇದಾಗ್ತುಂಟು ಮ್ಯಾಚ್. ಅದಕ್ಕೆ ನಾವು ನೋಡೋಣ ಅಂತ ಬಂದ್ವಿ. ನಾವು ಒಂದ್ಸಲಿ ಸಹ ನೋಡಿರಲಿಲ್ಲ ಹ್ಯಾಂಡ್ಬಾಲ್ ಹೇಗೆ ಆಡೋದು. ಅದಕ್ಕೆ ಈಗ ನೋಡೋಣ ಅಂತ ಬಂದಿದ್ದೀನಿ. ನೋಡಿ ಅಲ್ಲಿ ಆಗ್ತಾ ಇದೆ ಈಗ ಸಹ, ನಾನು ನೋಡ್ತಾ ಇದ್ದೆ. ನೀವು ಅಲ್ಲಿ ನೋಡ್ಬೋದು ಮುಂದೆ ಅಲ್ಲಿ ಆಗ್ತಾ ಉಂಟು. ಎಂತಾಯ್ತಂತ ಗೊತ್ತಿಲ್ಲ, ಆಗ್ತಾ ಉಂಟು. ಈಗ ನಾನು ರೊಟ್ಟಿ ಮತ್ತು ಪನ್ನೀರನ್ನು ತಗೊಂಡೆ. ನಂತರ ಹೋದ, ಅವನ ಪೇರೆಂಟ್ಸ್ ಬಂದರು, ಅದಕ್ಕೆ ಅವನು ಹೋದ. ಈಗ ನಾವು 3 ಜನ, ನಾನು ರಯಾನ್ ಪ್ರತೀಕ್ 3 ಜನ, ಮತ್ತು ಯಾರು ಸಹ ಇಲ್ಲ ಈಗ. ಹಾಂ, ಈಗ ನಾವು ಹೋಗ್ತಾ ಇದ್ದೀವಿ. ಸೃಜನ್ ಹೋದ. ಈಗ ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗೋದಂತ ಗೊತ್ತಿಲ್ಲ, ಆದರೆ ಕೂಡ ಈಗ ಟೈಮ್ ಸಂಜೆ ಆಯ್ತಲ್ಲ, 6 ಗಂಟೆ ಆಯಿತು. ಅದಕ್ಕೆ ನೋಡಿ ಎಷ್ಟು ಜನ ಇದ್ದಾರೆ. ಫುಲ್ ರಶ್ ಆಗಿಬಿಡ್ತು. ನಾವು ಬಂದಾಗ ಸ್ವಲ್ಪ ಜನ. ನಾವು ಫ್ರೆಂಚ್ ಫ್ರೈಸ್ ಅಂತೂ ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ನೋಡಿ ನಮ್ಮ ಫ್ರೆಂಚ್ ಫ್ರೈಸ್ ಅಂತೂ ರೆಡಿ ಆಗ್ತಾ ಇದೆ. ನೋಡಿ ಹೇಗೆ ಆಗ್ತಾ ಇದೆ. ಫೈನಲಿ ನಮ್ಮ ಫ್ರೆಂಚ್ ಫ್ರೈಸ್ ಅಂತೂ ಬಂತು. ಈಗ ನನ್ನ ಕೈಗಂತೂ ಬಂತು ಫ್ರೆಂಚ್ ಫ್ರೈಸ್. ಇವಾಗ ಮನೆಗೆ ಟೇಸ್ಟಿಯಾಗಿತ್ತು, ತಿಂದ್ವಿ. ಫುಡ್ ಫೆಸ್ಟಿವಲ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಎಲ್ಲರೂ ಸಹ ಹೋದ್ರು ಅವರವರ ಮನೆಗೆ. ಪ್ರತೀಕ್ ಮತ್ತು ರಾಯನ್ ಅವರು ಆಟೋದಲ್ಲಿ ಹೋದರು. ಸೃಜನ್ ಅವನ ನೇಬರ್ ಬಂದ್ರಂತ ಅವನು ಹೋದ. ನಾನು ಸಹ ಈಗ ಮನೆಗೆ ಹೋಗ್ತಾ ಇದ್ದೀನಿ. ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಮನೆಗಂತೂ ಹೋಗಬೇಕು. ಈಗ ಮನೆಗೆ ಹೋಗ್ತೇನೆ. ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ತೇನೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇಲ್ಲ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.